Hello friends, welcome back to my channel. This is Ganesh. You are watching Trading Pathshala. ಇವತ್ತು 30 ಡೇ ಟ್ರೇಡಿಂಗ್ ಚಾಲೆಂಜ್ ನ ಡೇ 18 ಆಗಿರುತ್ತೆ. ಬನ್ನಿ ನಿಮಗೆ ತಿಳಿಸ್ಕೊಡ್ತೀನಿ ಇವತ್ತು ಪ್ರಾಫಿಟ್ ಆಗಿದೆಯಾ ಲಾಸ್ ಆಗಿದೆಯಾ ಅಂತ. ಇನ್ನು ನೋಡ್ದಂಗೆ ಇವತ್ತು ಟೋಟಲ್ ನನಗೆ 1000 ರೂಪೀಸ್ ಲಾಸ್ ಆಗಿದೆ. ನಂದೇನು ರಿಸ್ಕ್ ರಿವಾರ್ಡ್ ಇರುತ್ತೆ 1000 ರೂಪೀಸ್ ಲಾಸ್ ಆದ್ರೆ 2000 ರೂಪೀಸ್ ಪ್ರಾಫಿಟ್ ಆಗುತ್ತೆ. ಪ್ರಾಫಿಟ್ ಮಾಡಬೇಕು ಅಂತ ಏನು ಅನ್ಕೊಂಡಿರ್ತೀನಿ 1:2. ಅದ್ರ ಪ್ರಕಾರ ಇವತ್ತು ನನಗೆ 1000 ರೂಪೀಸ್ ಲಾಸ್ ಆಗಿದೆ. ಅದು 1000 ರೂಪೀಸ್ ಲಾಸ್ ಯಾವ ತರ ಆಗಿದೆ ಅಂದ್ರೆ ಒಂದು ರಿವರ್ಸ್ ಆಗಿರೋ ಕಾರಣಕ್ಕೆ ನಂದು ಜಸ್ಟ್ 3 ಇಂದ 4 ಪಾಯಿಂಟ್ಸ್ SL ಟಚ್ ಆಗಬೇಕು, ಇನ್ನೇನು ನಂದು ಟಾರ್ಗೆಟ್ ಹಿಟ್ ಆಗಬೇಕು, ಅಲ್ಲಿಂದ ರಿವರ್ಸ್ ಆಗಿದೆ. ಸೊ ಅದಕ್ಕೋಸ್ಕರ ನಾನು 1:1 ಕೂಡ ಬುಕ್ ಮಾಡಕ್ ಆಗಲಿಲ್ಲ. ಅದು ಸ್ವಲ್ಪ ಶಾರ್ಪ್ ರಿವರ್ಸ್ ಆಗಿರೋ ಕಾರಣಕ್ಕೆ ನಂದೇನು SL ಇದೆ ಅದನ್ನ ನಾನು SL ಕೊಟ್ಟಿದ್ದೀನಿ ಇವತ್ತು ಮಾರ್ಕೆಟ್ಗೆ. ಸೊ ಇವತ್ತು ಡೇ 18 ಅಲ್ಲಿ ನಂದು ಲೈಕ್ 1000 ರೂಪೀಸ್ ಲಾಸ್ ಆಗಿದೆ. ಅದರಿಂದ ಲಾಜಿಕ್ ಏನು ಪ್ಲಸ್ ಯಾವ ತರ ನಾನು ಟ್ರೇಡ್ ತಗೊಂಡೆ ಇವತ್ತು ನಾನು ನಿಫ್ಟಿಲಿ ಟ್ರೇಡ್ ಮಾಡಿದ್ದು, ಅದರಿಂದ ಲಾಜಿಕ್ ಏನು ಅಂತ ಕಂಪ್ಲೀಟ್ ಆಗಿ ನಾನು ಇವಾಗ ಸ್ಕ್ರೀನ್ ಶೇರ್ ಮಾಡಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಪ್ಲಸ್ ಇವತ್ತು ಯಾರ್ಯಾರು ಟ್ರೇಡ್ ಮಾಡಿದ್ರೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ನಿಮ್ಗೆ ಎಷ್ಟು ಪ್ರಾಫಿಟ್ ಆಯ್ತು ಎಷ್ಟು ಲಾಸ್ ಆಯ್ತು ಆದ್ರೂ ಪರವಾಗಿಲ್ಲ, ಕೆಳಗಡೆ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಏನಕ್ಕೆ ಅಂದ್ರೆ ಅಸೆ ನಾವು ಕಮ್ಯುನಿಟಿ ಆಗಿ ಗ್ರೋ ಆಗ್ಬೇಕಲ್ವಾ. ಸೊ ಅದಕ್ಕೋಸ್ಕರನೇ ನಿಮ್ದು ಏನೇನು ಕಮೆಂಟ್ಸ್ ಕೆಳಗಡೆ ಬರುತ್ತೆ ಖಂಡಿತ ನಾನು ರೀಡ್ ಮಾಡ್ತೀನಿ. ಪ್ಲಸ್ ಯಾರ್ಯಾರು ಕಮೆಂಟ್ಸ್ ಮಾಡಕ್ಕೆ ಇಷ್ಟ ಇಲ್ಲ ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಇದರಿಂದ ನಂಗೆ ಮೋಟಿವೇಶನ್ ಬರುತ್ತೆ. ಲೈಕ್ ನಾನು ಕೂಡ ತುಂಬಾ ಜನಕ್ಕೆ ಲೈಕ್ ಇನ್ಸ್ಪೈರ್ ಮಾಡ್ತಾ ಇದ್ದೀನಿ ಅಂತ ನನ್ಗೊಂದು ಅನ್ಸುತ್ತೆ. ಸೊ ಅದಕ್ಕೋಸ್ಕರನೇ ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿ. ಪ್ಲಸ್ ಈ ವಿಡಿಯೋ ದಯವಿಟ್ಟು ಕೊನೆವರೆಗೂ ನೋಡಿ. ಯಾರು ಈ ವಿಡಿಯೋ ಕಂಪ್ಲೀಟ್ ನೋಡ್ತೀರಾ ನಿಮಗೆ ಲೈಕ್ ಸಬ್ಸ್ಕ್ರೈಬ್ ಏನಾದ್ರು ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲಸ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಇವಾಗ ತಿಳಿಸ್ಕೊಡ್ತೀನಿ ನಂಗೆ ಎಷ್ಟು ಪ್ರಾಫಿಟ್ ಆಯ್ತು ಎಷ್ಟು ಲಾಸ್ ಆಯ್ತು ಅಂತ. ಇವತ್ತು ನಾನು ನಿಫ್ಟಿಲಿ ಟ್ರೇಡ್ ಮಾಡಿದ್ದು ಯಾವುದು ಅಂತ ಸ್ಟ್ರೈಕ್ ಪ್ರೈಸ್ ಹೇಳ್ತೀನಿ. ಫಸ್ಟ್ ಇವತ್ತು ನೋಡ್ಬೋದು ಮಾರ್ಕೆಟ್ ಎಷ್ಟು ಚೆನ್ನಾಗಿ ರಿವರ್ಸ್ ಆಗಿದೆ. ದಯವಿಟ್ಟು ಯಾರು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಈ ಟ್ರೆಂಡ್ನ ಯಾರು ಕ್ಯಾಪ್ಚರ್ ಮಾಡಿದ್ರೆ ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಏನಕ್ಕೆ ಅಂದ್ರೆ ಇಲ್ಲಿ ನೋಡ್ಬೋದು ಇಲ್ಲೊಂದು W ಪ್ಯಾಟರ್ನ್ ಫಾರ್ಮೇಷನ್ ಆಗಿ ಮಾರ್ಕೆಟ್ ಮೇಲೋಗಿರೋದು, ಡಬಲ್ ಬಾಟಮ್ ಅಂತ ಏನ್ ಕರಿತೀವಿ ಅದ್ರ ತರ ಫಾರ್ಮೇಷನ್ ಆಗಿ ಮಾರ್ಕೆಟ್ ಮೇಲೋಗಿರೋದು. ಇವನ್ ಬ್ಯಾಂಕ್ ನಿಫ್ಟಿಲೂ ಕೂಡ ಅಷ್ಟೇ. ನೀವು ನೋಡ್ಬೋದು ಇದು ಬಾಕ್ಸ್ ಏನ್ ಹಾಕಿದೀನಿ ಇದನ್ನ ನಾವು W ಪ್ಯಾಟರ್ನ್ ಅಂತ ಕರಿತೀವಿ. W ಪ್ಯಾಟರ್ನ್ ಅಂದ್ರೆ ಕೆಳಗಡೆ ಡಬಲ್ ಬಾಟಮ್ ಅಂತ ನಾವು ಹೇಳ್ತೀವಿ. ಯಾರು ಟ್ರೇಡಿಂಗ್ ಮಾಡ್ತಿರೋರು ಗೊತ್ತಿರುತ್ತೆ. ಪ್ಲಸ್ ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ನಂದು ಪುಟ್ ಸೈಡ್ ಅಲ್ಲಿ ನಾನು ಟ್ರೇಡ್ ಮಾಡಿದ್ದು, ಅದು ಮಾರ್ನಿಂಗ್ ಅಲ್ಲಿ ಟ್ರೇಡ್ ಮಾಡಿದ್ದು. ಇದೇನ್ ಕಾಣಿಸ್ತಾ ಇದೆ ಈ ಪೊಸಿಷನ್ ಅಲ್ಲಿ ನಾನು ಟ್ರೇಡ್ ಮಾಡಿದ್ದು. ಇನ್ನೊಂದ್ಸಲ ಜೂಮ್ ಔಟ್ ಮಾಡಿ ತೋರಿಸ್ತೀನಿ. ಈ ಪೊಸಿಷನ್ ಅಲ್ಲಿ ಟ್ರೇಡ್ ಮಾಡಿದ್ದು ನಾನು ಆಪ್ಷನ್ ಚಾರ್ಟ್ ಅಲ್ಲಿ ತೋರಿಸ್ಕೊಡ್ತೀನಿ. ಇಲ್ಲಿ ನಂದು ಜಸ್ಟ್ ಇನ್ 2-3 ಪಾಯಿಂಟ್ಸ್ ಅಲ್ಲಿ ಟಾರ್ಗೆಟ್ ಮಿಸ್ ಆಗಿ ವಾಪಸ್ SL ಹಿಟ್ ಆಗಿದೆ. ಅದರಿಂದ ಲಾಜಿಕ್ ಏನು ಅಂತ ಕಂಪ್ಲೀಟ್ ತಿಳಿಸ್ಕೊಡ್ತೀನಿ. ಫಸ್ಟ್ ಆರ್ಡರ್ ಬುಕ್ ಹೋಗಿ ತೋರಿಸ್ತೀನಿ ಎಷ್ಟು ಪ್ರಾಫಿಟ್ ಆಯ್ತು ಎಷ್ಟು ಲಾಸ್ ಆಯ್ತು ಅಂತ. ನೀವು ನೋಡ್ಬೋದು ಟೋಟಲ್ ಇವತ್ತು ಪೊಸಿಷನ್ ಅಲ್ಲಿ 1,155 ರೂಪೀಸ್ ನಂದು ಲಾಸ್ ಆಗಿದೆ. 1,155 ರೂಪಾಯಿ ಪ್ರಾಫಿಟ್ ಲಾಸ್ ಆಗಿದೆ. ಹೋಲ್ಡಿಂಗ್ಸ್ ಅಲ್ಲಿ ಮತ್ತೆ ಆರ್ಡರ್ ಪ್ರೈಸ್ ತೋರಿಸ್ತೀನಿ. ಟೋಟಲ್ 2 ಲಾಟಲ್ಲಿ ನಾನು ಮಾಡಿದ್ದು 100 ಕ್ವಾಂಟಿಟಿಯಿಂದ 2 ಲಾಟು 79.95ಗೆ ನಾನು ಎಂಟ್ರಿ ಆಗಿದ್ದು. ನಂದು ಇದು ಏನು ಸ್ಟ್ರೈಕ್ ಪ್ರೈಸ್ ಇದೆ ಅದರಲ್ಲಿ 68ಗೆ ಎಕ್ಸಿಟ್ ಆದೆ. ಅಂದರೆ ಅರೌಂಡ್ 10.50 SL ಹಿಟ್ ಆಗಿದೆ. ಅಂದರೆ 1000 ರೂಪೀಸ್ ನಂದು ಏನು ರಿಸ್ಕ್ ಇರುತ್ತೆ ಅದು SL ಹಿಟ್ ಆಗಿ ಇವತ್ತು 1,155 ರೂಪೀಸ್ ನಂದು ಲಾಸ್ ಆಗಿದೆ. ಆರ್ಡರ್ ಬುಕ್ ಹೋಗಿ ಇನ್ನೊಂದು ಸಲ ತೋರಿಸ್ತೀನಿ ನೋಡಿ. 79 ಎಂಟ್ರಿ 68 ಎಕ್ಸಿಟು. ನಂದು ಇವಾಗ ಪೊಸಿಷನ್ ಬುಕ್ಕಲ್ಲಿ ತೋರಿಸ್ತೀನಿ ನೋಡಿ ಯಾವ ಥರ ನಂದು SL ಹಿಟ್ ಆಯಿತು ಅಂತ. ನೀವು ನೋಡ್ಬೋದು ಇದು ಸ್ವಲ್ಪ ಹಿಂದೆ ಮುಂದೆ ಆಗಿದೆ. ಓಕೆನಾ 79 ಅಂದರೆ ಒಂದು ನಿಮಿಷ 79 ಒಂದು ನಿಮಿಷ ತೋರಿಸ್ಕೊಡ್ತೀನಿ. ಇದು ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ಓಕೆನಾ ನೀವು ನೋಡ್ಬೋದು. ಇನ್ನೊಂದ್ಸಲ ಜೂಮ್ ಔಟ್ ಮಾಡಿ ತೋರಿಸ್ತೀನಿ. ಈ ಲೈನ್ ಏನು ಕಾಣಿಸ್ತಾ ಇದೆ ಓಕೆನಾ, ಈ ಲೈನ್ ಏನು ಕಾಣಿಸ್ತಾ ಇದೆ ಇದು ನನ್ನ ಎಂಟ್ರಿ ಪ್ರೈಸ್ ಇದ್ದಿದ್ದು. ಸ್ವಲ್ಪ ಎಂಟ್ರಿ ಲೇಟ್ ಆಯಿತು ನಂದು. ಈ ಕ್ಯಾಂಡಲ್ ಹೈಯಲ್ಲೇ ನಾನು ಎಂಟ್ರಿ ಆಗಬೇಕಾಗಿತ್ತು. ಬಟ್ ಸ್ವಲ್ಪ ಅದು ಮಾರ್ಕೆಟ್ ಫಾಸ್ಟ್ ಮೂವ್ ಆಗಿರೋ ಕಾರಣಕ್ಕೆ ನಂದು ಎಂಟ್ರಿ ಸ್ವಲ್ಪ ಒಂದು 3 ಪಾಯಿಂಟ್ಸ್ ಲೇಟ್ ಆಯಿತು. ಪ್ಲಸ್ ಅದಾದ್ಮೇಲೂ ಕೂಡ ನೀವು ನೋಡ್ಬೋದು ಮಾರ್ಕೆಟ್ ಮೇಲೋಯ್ತು. ಜಸ್ಟ್ ಇನ್ನೇನು ಇಲ್ಲಿ ಕಾಣಿಸ್ತಾ ಇದೆ ನೋಡಿ 20 ಪಾಯಿಂಟ್ಸ್ ಟಾರ್ಗೆಟು 10 ಪಾಯಿಂಟ್ SL ನಂದು ಎಂಟ್ರಿ ಇದ್ದಿದ್ದು. 20 ಪಾಯಿಂಟ್ಸಲ್ಲಿ ಎಷ್ಟು ಜಸ್ಟ್ ಇನ್ನೊಂದು 1 ಪಾಯಿಂಟಿಂದ ನಂದು SL ನೋಡಿ ಇಲ್ಲಿ ಎಷ್ಟು ಜಸ್ಟ್ 1 ಪಾಯಿಂಟಿಂದ ರಿವರ್ಸ್ ಆಗಿರೋದು ಮಾರ್ಕೆಟು. ರಿಯಲಿ ಬೇಜಾರಾಗ್ತಾ ಇದೆ. ಇವತ್ತು ಜಸ್ಟ್ 1 ಪಾಯಿಂಟ್ಸ್ ಏನಾರ ಮೇಲ್ ಹೋಗಿದ್ರೆ ಇಲ್ಲೊಂದು 2-3 ಪಾಯಿಂಟ್ಸ್ ಮೇಲ್ ಹೋಗಿದ್ರೆ ನಾನು ಎಕ್ಸಿಟ್ ಆಗಿರುವೆ 2000 ರೂಪೀಸ್ ಪ್ರಾಫಿಟ್ ಅಲ್ಲಿ. ಬಟ್ ಮಾರ್ಕೆಟ್ ಇಲ್ಲಿ ನನಗೆ 1600 1800 900 ತನಕ ಪ್ರಾಫಿಟ್ ಹೋಗಿತ್ತು. ಬಟ್ ನಂದೇನು ರಿಸ್ಕ್ ರಿವಾರ್ಡ್ ಇದೆ ಅದು ಫಾಲೋ ಮಾಡಲೇಬೇಕಾಗಿತ್ತು. ಸೊ ಅದಕ್ಕೋಸ್ಕರ ನಾನು ಎಕ್ಸಿಟ್ ಮಾಡಕ್ ಹೋಗ್ಲಿಲ್ಲ. ಇವನ್ 1:1 ಬಂದಾಗ್ಲೂ ಎಕ್ಸಿಟ್ ಮಾಡ್ಬೋದಾಗಿತ್ತು. ಬಟ್ ಅದು ಸ್ಟ್ರಾಂಗ್ ರಿವರ್ಸ್ ಆಗಿರೋ ಕಾರಣಕ್ಕೆ ನಾನು ಎಕ್ಸಿಟ್ ಮಾಡೋಕ್ಕಾಗಲಿಲ್ಲ. ಸೊ SL ಹಿಟ್ ಆಗಿದೆ ನಂದೇನು. ಇಲ್ಲಿ ಕೆಳಗಡೆ SL ಇದೆ ಇಲ್ಲಿ ನೋಡಿ, ಇಲ್ಲಿ 10 ಪಾಯಿಂಟ್ಸ್ SL 20 ಪಾಯಿಂಟ್ಸ್ ರಿವಾರ್ಡ್ ಏನಿದೆ ಇಲ್ಲಿ ಬಂದು SL ಹಿಟ್ ಆಗಿ ಮಾರ್ಕೆಟ್ ವಾಪಸ್ ಕೆಳಗೋಗಿದೆ. ಅದಾದ್ಮೇಲೆ ಕಂಟಿನ್ಯೂಸು ಲೈಕ್ ಮಾರ್ಕೆಟ್ ಡೌನೇ ಬಂತು. ಅರೌಂಡ್ ಇಲ್ಲಿವರೆಗೂ ಮಾರ್ಕೆಟ್ ಬಂದಿದೆ. ಬಸ್ ಬಂದಾಮೇಲೆ ಆಟೋಮೆಟಿಕ್ ಆಗಿ ಅದೇ ಒಂದು ಬೇಸ್ನ ಫಾರ್ಮೇಷನ್ ಮಾಡಿ. ಬೇಸ್ ಫಾರ್ಮೇಷನ್ ಅಂದರೆ ಏನು W ಪ್ಯಾಟರ್ನ್ ಅಂತ ಕೆಳಗಡೆ ಕರಿತೀವಿ. ನೀವು ನೋಡ್ಬೋದು ಇಲ್ಲಿ ಬಂದು ಇದೇನು ಆಗಿದೆ ಇದನ್ನು ನಾವು W ಪ್ಯಾಟರ್ನ್ ಅಂತ ಕರಿತೀವಿ. W ಪ್ಯಾಟರ್ನ ಲೈಕ್ ಆ ಥರ ಮಾಡಿ ಎಷ್ಟು ಚೆನ್ನಾಗಿ ಒಂದು ಬ್ರೇಕ್ಔಟ್ ಆಗಿದೆ ಅಂತ ನೀವು ನೋಡ್ಬೋದು. ಹೇಳ್ಬೇಕು ಅಂದರೆ ಇದು V ಶೇಪ್ ರಿಕವರಿ ಅಂತ ಕರಿತೀವಿ. ಈ ಥರ ಟ್ರೆಂಡಿಂಗು ಐ ಥಿಂಕ್ ತುಂಬ ಸಲ ಬರೋದಿಲ್ಲ ಸ್ಟಾಕ್ ಮಾರ್ಕೆಟಲ್ಲಿ. ಏನಕ್ಕೆ ಅಂದರೆ V ಶೇಪ್ ರಿಕವರಿ ತುಂಬ ಆಗೋದು ಕಡಿಮೆ ಸ್ಟಾಕ್ ಮಾರ್ಕೆಟಲ್ಲಿ. ಲೈಕ್ ಯಾವಾಗಲಾದ್ರೂ 1 ಟೈಮ್ ಆಗುತ್ತೆ. ಬಟ್ ಇದು
ಅವತ್ತಿನ ಆ ದಿನ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಇಲ್ಲಿ ಯಾರ್ಯಾರು ಮೇಲ್ಗಡೆ ಸೆಲ್ ಮಾಡಿದ್ರು ಕಾಲು ಪ್ಲಸ್ ಮೇಲ್ಗಡೆ ಯಾರ್ಯಾರು ಇಲ್ಲಿ ಪೊಸಿಷನ್ನ ಬಿಲ್ಡ್ ಮಾಡಿ ಲೈಕ್ ಆಪ್ಷನ್ ಬೈಯರ್ಸ್ ಆಗಲಿ ಸೆಲ್ಲರ್ಸ್ ಆಗಲಿ ಯಾರ್ಯಾರು ಇಲ್ಲಿ ಪೊಸಿಷನ್ನ ಮೇಲ್ಗಡೆ ಇದು ಡೇ ಐ ಮೇಲ್ಗಡೆ ಪೊಸಿಷನ್ನ ಬಿಲ್ಡ್ ಮಾಡಿದ್ರು ಎಲ್ಲಾರ್ದು SL ಹಿಟ್ ಆಗಿ ನೋಡಿ ಅಲ್ಲಿಂದ ಇಲ್ಲಿಗೆ ಟೋಟಲ್ ನನ್ನ ಪ್ರಕಾರ ಇದು ಹೇಳ್ಬೇಕು ಅಂದರೆ ಒಂದು 150 ಪಾಯಿಂಟ್ಸ್ ಇದೆ. ಇಲ್ಲಿಂದ ಇಲ್ಲಿಗೆ ಇಲ್ಲೇನು ಬಾಕ್ಸ್ ಹಾಕಿದ್ದೀನಿ ಅಲ್ಲಿಂದ ಇಲ್ಲಿಗೆ 150 ಪಾಯಿಂಟ್ಸ್ ಇರ್ಬೋದು, ಅದು ಮಾರ್ಕೆಟ್ ಮೇಲೋಗಿರೋದು. ಪ್ಲಸ್ ನಿಫ್ಟಿ ನೀವು ನೋಡ್ಬೋದು ಏನು ಪ್ರೀವಿಯಸ್ ಡೇ ಆಲ್ ಟೈಮ್ ಹೈ ಇತ್ತು, ಲೈಕ್ 22,240 ತನಕ ಏನಿತ್ತು ಅಲ್ಲಿ ಟಚ್ ಮಾಡಿ ವಾಪಸ್ ಅಲ್ಲೇ ಇನ್ನೂ ಆಟಾಡ್ತಾ ಇದೆ. ನನ್ನ ಪ್ರಕಾರ ಅಕಸ್ಮಾತ್ ಮಾರ್ಕೆಟ್ ಇಲ್ಲೇ ಕ್ಲೋಸ್ ಆಯಿತು ಇಲ್ಲ ಹಿಂದೆ ಒಂದು 20-30 ಪಾಯಿಂಟ್ಸ್ ಕೆಳಗಡೆ ಕ್ಲೋಸ್ ಆಯಿತು ಅಂದರೆ ನಾವು ಹೊಸ ಇನ್ನೊಂದು ಆಲ್ ಟೈಮ್ ಹೈ ಬ್ಯಾಂಕ್ ನಿಫ್ಟಿಲಿ ನಾವು ನೋಡ್ಬೋದು. ಪ್ಲಸ್ ನಿಫ್ಟಿಲಿ ಒಂದು ವಿ ಶೇಪ್ ರಿಕವರಿ ತುಂಬ ದಿನ ಆಮೇಲೆ ನಾನು ಕೂಡ ನೋಡ್ತಾ ಇದ್ದೆ. ಯಾರ್ಯಾರು ಇದನ್ನ ಟ್ರೇಡ್ ಮಾಡಿದೆ ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ, ರಿಯಲಿ ಅಪ್ರಿಷಿಯೇಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬನ್ನಿ ಇವಾಗ ಬ್ಯಾಂಕ್ ನಿಫ್ಟಿ ನೋಡೋಣ. ಬ್ಯಾಂಕ್ ನಿಫ್ಟಿ ನೀವು ನೋಡ್ಬೋದು ಸ್ವಲ್ಪ ಹೇಳ್ಬೇಕು ಅಂದರೆ ನಿಫ್ಟಿಗಿಂತ ಬ್ಯಾಂಕ್ ನಿಫ್ಟಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ. ಈ ಥರ ರ್ಯಾಲಿ ಏನಾರ ಇವಾಗ ನೋಡಿ ಇಲ್ಲಿ ಈ ಥರ ರ್ಯಾಲಿ ಏನಾರ ಬ್ಯಾಂಕ್ ನಿಫ್ಟಿಲಿ ಬಂದಿದ್ದಿದ್ರೆ ಅರೌಂಡ್ ನನ್ನ ಪ್ರಕಾರ ಲೈಕ್ 47,500 ಮೇಲೆ ಕ್ಲೋಸ್ ಆಗೋ ಚಾನ್ಸಸ್ ಇತ್ತು. ಬಟ್ ಬ್ಯಾಂಕಿಂಗ್ ಸ್ಟಾಕ್ ಸ್ವಲ್ಪ ಲೈಕ್ HDFC ಬ್ಯಾಂಕ್ ಆಗಿರ್ಬೋದು, ICICI ಬ್ಯಾಂಕ್ ಆಗಿರ್ಬೋದು ಸ್ವಲ್ಪ ಲೋ ಪರ್ಫಾರ್ಮೆನ್ಸ್ ಮಾಡಿರೋ ಕಾರಣಕ್ಕೆ ಬ್ಯಾಂಕ್ ನಿಫ್ಟಿ ಹೋಗ್ತಾ ಇದೆ. ಬಟ್ ತುಂಬ ವಾಲಿಟಿಲಿಟಿಲಿ ಹೋಗ್ತಾ ಇದೆ. ಇಲ್ಲಿ ಯಾರ್ಯಾರು ಎಂಟ್ರಿ ಆದ ಇಲ್ಲೆಲ್ಲ SL ಹಿಟ್ ಆಗಿದೆ. ಪ್ಲಸ್ ಇಲ್ಲಿಂದ ಇಲ್ಲಿಗೆ ನೀವು ಕ್ಯಾಪ್ಚರ್ ಮಾಡ್ಬೋದು ಅನ್ಬೋದು ಇಲ್ಲಿಂದ ಇಲ್ಲಿಗೆ ಮಾರ್ಕೆಟ್ ಮೇಲೋಗಿದೆ ಅಂತ. ಬಟ್ ಪ್ರೀಮಿಯಮ್ DK ಆಗಿ ತುಂಬ ಜನ ಇಲ್ಲಿ ಲಾಸ್ ಮಾಡೋ ಚಾನ್ಸಸ್ ತುಂಬ ಇರುತ್ತೆ ಬ್ಯಾಂಕ್ ನಿಫ್ಟಿಲಿ. ಸೊ ಅದಕ್ಕೋಸ್ಕರ ಬ್ಯಾಂಕ್ ನಿಫ್ಟಿನ ಟ್ರೇಡ್ ಮಾಡಿದ್ರೆ ಕೆಳಗಡೆ ಕಮೆಂಟ್ ಮಾಡಿ. ಪ್ಲಸ್ ಇವಾಗ ನಿಫ್ಟಿಲಿ ನೀವು ನೋಡ್ಬೋದು ಆಲ್ ಟೈಮ್ ಐಯಲ್ಲಿ ಬಂದಿದೆ. ಇವಾಗ ನಾನು ಹೇಳಬೇಕು ಅಂದರೆ ಬ್ಯಾಂಕ್ ನಿಫ್ಟಿ ಇವಾಗ ಚಾನ್ಸು ಏನಕ್ಕೆ ಅಂದರೆ ತುಂಬ ಸಲ ನೋಡಿ ಅವತ್ತು ಕೂಡ ಮೇಲೋಗಿ ವಾಪಸ್ ಕೆಳಗಡೆ ಬಂತು, ವಾಪಸ್ ಇದು ಅದೇ ರೇಂಜಲ್ಲಿ ಬಂದಿದೆ. ಅಕಸ್ಮಾತ್ ಏನಾದ್ರು ಬ್ರೇಕ್ಔಟ್ ಆಯಿತು ಅಂದರೆ ನೆಕ್ಸ್ಟ್ ಟಾರ್ಗೆಟ್ ನಾವು 48,000 ತನಕ ನಾವು ನೋಡೋ ಚಾನ್ಸಸ್ ಇರುತ್ತೆ. ಈ ವೀಕಲ್ಲಿ ಇಲ್ಲ ನೆಕ್ಸ್ಟ್ ವೀಕಲ್ಲಿ ಬ್ಯಾಂಕ್ ನಿಫ್ಟಿ ಸ್ವಲ್ಪ ಲೈಕ್ ಪರ್ಫಾರ್ಮೆನ್ಸ್ ಮಾಡ್ಬೋದು ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀನಿ. ನಿಫ್ಟಿ ಸ್ವಲ್ಪ ಆಲ್ಟ್ ಆದರೂ ಒಳ್ಳೆಯದೇ, ನೀವು ನೋಡಿ ವಾಪಸ್ ಆಲ್ ಟೈಮ್ ಹತ್ರ ಹೋಗ್ತಾಯಿದೆ. ನಿಫ್ಟಿ ಆಲ್ಟ್ ಆದರೂ ಒಳ್ಳೆಯದೇ, ಏನು ತೊಂದರೆ ಇಲ್ಲ. ಬಟ್ ಬ್ಯಾಂಕ್ ನಿಫ್ಟಿ ಏನಾರ ಮೇಲ್ಗಡೆ ಕ್ಲೋಸ್ ಆಯಿತು ಇಲ್ಲಾಂದರೆ ಮೇಲ್ಗಡೆ ಫ್ಲ್ಯಾಟ್ ಆಗಿ ಇಲ್ಲ ಗ್ಯಾಪ್ ಅಪ್ ಆಗಿ ಮೇಲ್ಗಡೆ ಹೋಯ್ತು ಅಂದರೆ ನಾವು ಬ್ಯಾಂಕ್ ನಿಫ್ಟಿ ನಾಳೆ ಇಲ್ಲಾಂದರೆ ನೆಕ್ಸ್ಟ್ ವೀಕಲ್ಲಿ ನೋಡ್ಬೋದು. ಪ್ಲಸ್ ಯಾರ್ಯಾರು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸ್ಕೊಡಿ ಯಾರ್ಯಾರು ಟ್ರೇಡ್ ಮಾಡಿದ್ರಿ. ಪ್ಲಸ್ ಇವತ್ತಿನಂದು ಪ್ರಾಫಿಟ್ ಆಗಿರೋದು ನೀವು ಲಾಸ್ ಆಗಿರೋದು ನೋಡ್ಬೋದು 1155. ಇದು ನನ್ನ ಲಾಸ್ ಅಂತ ಕನ್ಸಿಡರ್ ಮಾಡಲ್ಲ, ಜಸ್ಟ್ ಮಾರ್ಕೆಟಿಂದ 2-3 ಪಾಯಿಂಟ್ಸ್ ನಂದು ಟಾರ್ಗೆಟ್ ಮಿಸ್ ಆಗಿದೆ, ಇರಲಿ ತೊಂದರೆ ಇಲ್ಲ. ನಂದು ರಿಸ್ಕ್ ರಿವಾರ್ಡ್ ಫಾಲೋ ಮಾಡಬೇಕಾಗೇ ಆಗುತ್ತೆ ಯಾವಾಗಲೂ ಅಷ್ಟೇ. ನೀವು ಹೇಳ್ಬೋದು ಈ ಟ್ರೆಂಡ್ ಏನಕ್ಕೆ ನೀನು ಮಿಸ್ ಮಾಡಿದ್ರೆ ತೊಗೋಬೋದಾಗಿತ್ತಲ್ಲ ಅಂತ. ನಂದು ರೂಲ್ಸ್ ಪ್ರಕಾರ ಯಾರ್ಯಾರು ರೂಲ್ಸ್ ನೋಡಿದ್ದೀರಾ ಡೈಲಿ ಒಂದೇ ಟ್ರೇಡು, ಮಾರ್ಕೆಟ್ 1000 ಪಾಯಿಂಟ್ ಹೋಗಲಿ 2000 ಪಾಯಿಂಟ್ ಹೋಗಲಿ ಡೈಲಿ ಒಂದೇ ಟ್ರೇಡು. ಏನಕ್ಕೆ ಅಂದರೆ ಅಲ್ಲಿ ನಮ್ಮದು ಓವರ್ ಟ್ರೇಡಿಂಗ್ ಏನಿರುತ್ತೆ ಕಡಿಮೆ ಆಗುತ್ತೆ. ಏನಕ್ಕೆ ಅಂದರೆ ಮೊದಲೇ ಕ್ಯಾಪಿಟಲ್ ಕಡಿಮೆ ಅಲ್ಲ, ಜಸ್ಟ್ 25,000. ಸೊ ಒಂದಿನ ಓವರ್ ಟ್ರೇಡ್ ಮಾಡ್ಬೋದು, 2 ದಿನ ಓವರ್ ಟ್ರೇಡ್ ಮಾಡ್ಬೋದು. ಬಟ್ ವಾಪಸ್ ಓವರ್ ಟ್ರೇಡ್ ಮಾಡಿದ್ರೆ 1 ದಿನ 2 ದಿನ ಪ್ರಾಫಿಟ್ ಆಗುತ್ತೆ. ಬಟ್ 3-4 ದಿನ ಹಂಗೆ ಟ್ರೇಡ್ ಮಾಡ್ತಾ ಹೋಗ್ತಂದ್ರೆ ಮೇನ್ ನಮ್ಮದು ಸೈಕಾಲಜಿ ಇಶ್ಯೂ ಆಗುತ್ತೆ. ಎರಡನೇದು ಬಂದು ಏನು ಪ್ರಾಫಿಟ್ ಮಾಡಿರ್ತೀವಿ ನಾವು ಪ್ರೀವಿಯಸ್ಲಿ ಓವರ್ ಟ್ರೇಡ್ ಮಾಡಿ ಅದು ಕೂಡ ಲಾಸ್ ಆಗಿ ಕ್ಯಾಪಿಟಲ್ ಕೂಡ ಲಾಸ್ ಆಗೋ ಚಾನ್ಸಸ್ಸು ತುಂಬ ಇದೆ. ನನಗೂ ಪ್ರೀವಿಯಸ್ಲಿ ತುಂಬ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಅದಕ್ಕೋಸ್ಕರ ಡೈಲಿ ಒಂದೇ ಟ್ರೇಡು, ಮಾರ್ಕೆಟ್ ಎಲ್ಲೂ ಹೋಗಲ್ಲ, ಆಪರ್ಚುನಿಟಿ ಕೊಡುತ್ತೆ. ಸೊ ಅದಕ್ಕೋಸ್ಕರ ಅಲ್ಲಿ ವೆಯ್ಟ್ ಮಾಡಬೇಕಾಗುತ್ತೆ. ಈ 30 ಡೇ ಚಾಲೆಂಜ್ ಏನಿದೆ ಅಲ್ಲಿವರೆಗೂ ನಾನು ಡೈಲಿ ಒಂದೇ ಟ್ರೇಡ್ ಮಾಡೋದು, ಪ್ರಾಫಿಟ್ ಆಗಲಿ ಲಾಸ್ ಆಗಲಿ. ಕ್ವಾಂಟಿಟಿನೂ ಅಷ್ಟೇ 3-4 ಕ್ವಾಂಟಿಟಿ ಇಲ್ಲ 2 ಕ್ವಾಂಟಿಟಿ ಅಷ್ಟೇ ಮಾಡೋದು. ನೀವು ಯಾರು ಇದು ಟ್ರೇಡಿಂಗ್ ಸ್ಟ್ರಾಟಜಿ ಫಾಲೋ ಮಾಡ್ತಾರೆ ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸ್ಕೊಡಿ ನಂದು ಟ್ರೇಡಿಂಗ್ ಸ್ಟೈಲ್ ನಿಮ್ಗೆ ಇಷ್ಟ ಆಯಿತೋ ಇಲ್ವೋ ಅಂತ. ಪ್ಲಸ್ ಈ ವಿಡಿಯೋ ಇಲ್ಲಿವರೆಗೂ ನೋಡ್ತಾರೆ ದಯವಿಟ್ಟು ಲೈಕ್ ಮಾಡಿ, ಪ್ಲಸ್ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ.